ನಾನು ಈ ಒಂದು ಸ್ಟೋರಿ ಹೇಳ್ತೀನಿ. ಬ್ಯಾಂಗ್ಳೂರಲ್ಲಿ ಒಂದು ಮ್ಯಾರಿಡ್ ಕಪಲ್ಸ್ ಇರ್ತಾರೆ. ಅವರು ಮ್ಯಾರಿಡ್ ಕಪಲಲ್ಲಿ ಒಬ್ಬರು ಅಂಕಲ್ ಇರ್ತಾರಲ್ಲ, ಅವರು ಡೈಲಿ ಯೋಗಾಗೆ ಬೇರೆ ಕಡೆ ಕ್ಲಾಸಸ್ಗೆ ಹೋಗ್ತಿರ್ತಾರೆ. ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಕ್ಲಾಸಸ್ಗೆ ಹೋಗ್ತಿರ್ತಾರೆ. ಅಲ್ಲಿ ಒಬ್ಬ ಟೀಚರ್ ಇರ್ತಾರೆ. ಟೀಚರ್ಗೆ ಇವ್ರಿಗೆ ಇಷ್ಟ ಆಗುತ್ತೆ. ಇಬ್ಬರು ಲವ್ ಮಾಡ್ಕೊತಾರೆ, ಫುಲ್ ಸುತ್ತಾಡ್ತಿರ್ತಾರೆ. ಈ ವಿಚಾರ ಅವ್ರ ಹೆಂಡ್ತಿಗೆ ಗೊತ್ತಾಗುತ್ತೆ. ಹೆಂಡ್ತಿ ಅವ್ರ ಗಂಡನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಗಂಡ ಹತ್ರ ಜಗಳ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಯೋಗ ಪ್ರಾಕ್ಟೀಸರ್ನ ಕಾಂಟ್ರಾಕ್ಟ್ ಕಿಲ್ ಮಾಡ್ಬೇಕಂತಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮನುಷ್ಯರಿಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಅವರು ಎಮ್ಮನ ನಂಬಿಸ್ಬಿಟ್ಟು ಫುಲ್ಲು ಲೈಕ್ ನಿನಗೆ ಅವ್ರ ಆರ್ಮಿ ಪರ್ಸನು ನಿನಗೆ ಗನ್ ಶೂಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಒಂದು ಫುಲ್ ಕಾಡಿಗೆ ಕರ್ಕೊಂಡೋಗಿ ಕಾಡಲ್ಲಿ ಸಾಯಿಸ್ಬಿಟ್ಟು ಒಂದು ಗುಣಿಯಲ್ಲಿ, ಮಳೆಗಾಲ ಒಳ್ಳೆ ಉಣೋದು ಬೇಡ ಅಂತ ಗುಣಿಯಲ್ಲಿ ಬಿಸಾಕ್ಬಿಟ್ಟು ಬಂದುಬಿಡ್ತಾರೆ ಬಾಡಿನ. ಅಲ್ಲಿ ನೆಕ್ಸ್ಟ್ ಡೇ ನೋಡಿದ್ರೆ ಆ ಅಮ್ಮ ಬೇರೆ ಮನೆಗೆ ಹೋಗಿ ಬಾಗಿಲು ತಡ್ತಿರ್ತಾಳೆ. ಇದು ಹೆಂಗೆ ಪಾಸಿಬಲ್ಲು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಂತಂದರೆ ಇನ್ನೊಂದು ಕೇಸ್ ಹೇಳ್ತೀನಿ. ಡಾಕ್ಟರ್ ಒಂದು ಪಾಪು ಹುಟ್ಟಿದ ತಕ್ಷಣ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅವ್ರು ಕಾರಲ್ಲಿ ಹೋಗ್ತಿರ್ತಾರೆ. ಸಡನ್ನಾಗಿ ಪಾಪು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಮ್ಯಾಜಿಕ್ ಅಂದ್ಕೊತಿದ್ರಾ? ಇದು ಮ್ಯಾಜಿಕ್ ಅಲ್ಲ. ಇದೇನಂತಂದರೆ ಸಸ್ಪೆಂಡೆಡ್ ಆ್ಯನಿಮೇಷನ್. ಇದು ಯೋಗ ಪ್ರಾಕ್ಟೀಸ್ನರು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಪಾಪು ಯೂಶಲಿ ಕಾಮನಾಗಿ ನ್ಯೂ ಬಾರ್ನ್ಸಲ್ಲಿ ನಾವು ನೋಡ್ಬೋದು. ಏನಂತಂದರೆ ಫುಲ್ ಸತ್ತೋಗಿರೋ ಥರ ಕಾಣಿಸ್ತಿದ್ದಾರೆ. ಇಲ್ಲ ಅವರು ಅಲ್ಲಿ ಇಲ್ಲ ಉಸಿರಾಡೋದೆಲ್ಲ ಇರಲ್ಲ, ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅವ್ರು ಯೂಸ್ ಮಾಡ್ಕೊತಿರ್ತಾರೆ. ಅವ್ರ ಬೇಸಲ್ ಮೆಟಬಾಲಿಕ್ ರೇಟ್ ಎಲ್ಲ ಕಡಿಮೆ ಇರುತ್ತೆ, ರೆಸ್ಪಿರೇಷನ್ ಇರಲ್ಲ, ವೈಟಲ್ಸ್ ಎಲ್ಲ ಆಬ್ಸೆಂಟ್ ಇರುತ್ತೆ, ಫುಲ್ ಸತ್ತೋಗ್ದಂಗೆ ಇರುತ್ತೆ. ಬಟ್ ಅವ್ರು ಸತ್ತೋಗಿರಲ್ಲ. ಆ್ಯಕ್ಚುಲಾಗಿ ಯೋಗ ಅವರು ಯೂಶಲಿ ಕಾಮನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ನ್ಯಾಚುರಲ್ ಕೇಸಸಲ್ಲಿ ಎಲ್ಲಿ ನೋಡ್ಬೋದು ಅಂದರೆ ನ್ಯೂ ಬಾರ್ನ್ಸಲ್ಲಿ ನೋಡ್ಬೋದು. ಇಲ್ಲ ಅಂತಂದರೆ ಲೈಕ್ ವೇಸ್ಟಿಂಗ್ ಡಿಸೀಸಸ್ ಲೈಕ್ ಕೊಲೆರಾ, ಕೆಕೆಕ್ಷ, ಇಲ್ಲ ಅಂತಂದರೆ TB ಅಂತ ಕೇಸಲ್ಲಿ ನೋಡ್ಬೋದು. ಇಲ್ಲ ನ್ಯೂ ಬಾರ್ನಲ್ಲಿ ಮೋಸ್ಟ್ ಕಾಮನ್ನು ಯೋಗ ಪ್ರಾಕ್ಟೀಸ್ನರ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇಲ್ಲ ಹೈಪೋಥರ್ಮಿಯಾ, ಹೀಟ್ ಸ್ಟ್ರೋಕಲ್ಲಿ ನೋಡ್ಬೋದು. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್ಸ್. ಹೈಪೋಥರ್ಮಿಯಾ ಅಂದರೆ ಕಡಿಮೆ ಕೋಲ್ಡಲ್ಲಿ, ಲೈಕ್ ಹೀಟ್ ಸ್ಟ್ರೋಕ್ ಅಂದರೆ ಹೈ ಟೆಂಪರೇಚರ್, ಅಲ್ಲಿ ನೋಡ್ಬೋದು. ಇಲ್ಲಾಂತಂದರೆ ಇದೆಲ್ಲ ಈ ಲೈಕ್ ಇಲ್ಲಾಂದರೆ ಹೈಡ್ರೋಜೆನಿಕ್ ಕಾಸ್ ಇರ್ಬೋದು. ಇಲ್ಲಾಂತಂದರೆ ಏನು ಕಾಸ್ ಡ್ರೌನಿಂಗಲ್ಲಿ ನೋಡ್ಬೋದು ನೀವು. ಮಸಲ್ ವೇಸ್ಟಿಂಗ್ ಅಂತ ನಾನು ಹೇಳಿದೆ, TB, ಕೆಕೆಕ್ಷ, ಕೊಲೆರಾ ಇಂಥ ಕಂಡೀಷನ್ಸಲ್ಲೆಲ್ಲ ಇದು ನೋಡ್ಬೋದು. ಸಸ್ಪೆಂಡೆಡ್ ಆ್ಯನಿಮೇಷನ್ ಅಂತಂದರೆ ಅಪರೆಂಟ್ ಡೆತ್ ಅಂತ. ಅಂದರೆ ಅವರು ಡೆತ್ ಕಾಣಿಸ್ತಾರೆ, ಬಟ್ ಡೆತ್ ಆಗಿರಲ್ಲ. ನಾವು ರೆಸ್ಕ್ಯೂಟ್ ಮಾಡಿದ್ರೆ ನಿಮಗೆ ಲೈಕ್ ಬದುಕೋ ಚಾನ್ಸಸ್ ಇರುತ್ತೆ. ಇವಾಗ ಪಾಪುನ ಲೈಕ್ ಆ ಥರ ಡಯಾಗ್ನೋಸ್ ಮಾಡಿಬಿಟ್ಟು ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರೆ ಅದೆಲ್ಲ ಪನಿಷಬಲ್ ಅಫೆನ್ಸು. ಈ ಕಂಡೀಷನ್ಸ್ ಎಲ್ಲ ಡಾಕ್ಟರ್ಸು ಕೇರ್ಫುಲ್ಲಾಗಿರಬೇಕು. ಮತ್ತು ಇದು ನಾರ್ಮಲಿ ಯೋಗ ಪ್ರಾಕ್ಟೀಸ್ನರ್ಸು ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಅಬೌಟ್ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.